ಇದರೊಳಗೆ ವಿರೋಧಿ ಪಕ್ಷಗಳು ಆರೋಪ ಮಾಡ್ತಾರಂತ ಅವರ ಆರೋಗ್ಯದ ಬಗ್ಗೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಅವರು ಮಾನಸಿಕವಾಗಿ ಕೂಡ ಸರಿ ಇಲ್ಲ ಅನ್ನುವಂಥ ಆರೋಪಗಳನ್ನು ಕೂಡ ನೀವು ಕೇಳಿದ್ದೀರಿ. ದೈಹಿಕವಾಗಿ ಕೂಡ ಅವ್ರು ಕುಗ್ಗಿದ್ದಾರೆ ಅಂತ ಹೇಳ್ತಾರೆ. ಈ ಒಂದು ಆರೋಪಕ್ಕೆ ಏನು ಹೇಳ್ತೀರಿ ನೀವು? ನಾನು ಅಪೋಸಿಷನ್ನ ಲೀಡರ್ಗಳದ್ದು ಯಾರ್ದು ಹೆಸರು ಹೇಳೋದಿಲ್ಲ. ಸಣ್ಣ ವಯಸ್ಸಿನಲ್ಲಿ ಕೂಡ ಯಾರು ನಮ್ಮ ಪಾರ್ಟಿದು ನಮ್ಮ ಪಾರ್ಟಿಲಿ ನಮ್ಮ ದೇಶದಲ್ಲಿ ಭಾಳಷ್ಟು ಲೀಡರ್ಗಳು ತಮ್ಮ ಸ್ಪೀಚ್ಗಳನ್ನು ಓದಿಯೇ ಸ್ಪೀಚ್ ಮಾಡ್ತಾರೆ. ಆದರೂ ಕೂಡ ಅವರು ದೇಶದ ಅತಿ ದೊಡ್ಡ ಪಾರ್ಟಿದು ಲೀಡರ್ಗಳಾಗಿ ಇರ್ತಾರೆ. ಮತ್ತು ಇದ್ರುಗಳು ಯಾವುದು ಹೀಗೆ ನೀವು ಈಗ ಈ ಸಲದ್ದು ಏನು ಇಲೆಕ್ಷನ್ ಕ್ಯಾಂಪೇನ್ ಇತ್ತು. ಇಡೀ ಇಲೆಕ್ಷನ್ ಕ್ಯಾಂಪೇನ್ನಲ್ಲಿ ನಿತೀಶ್ ಕುಮಾರ್ ಅವರು ಇಡೀ ಬಿಹಾರ್ ತಿರುಗಾಡಿದ್ದಾರೆ. ಎಲ್ಲ ಕಡೆ ಇವರು ಭಾಷಣ ಮಾಡಿದ್ದಾರೆ. ನಮ್ಮ ಪಾರ್ಟಿದು ಮಾತ್ರ ಅಲ್ಲ, ಉಳಿದ ಪಾರ್ಟಿಯವರು ಲೀಡರ್ಗಳಲ್ಲಿ ಜಾಸ್ತಿ ಬೇಡಿಕೆ ಇತ್ತು. ಎಲ್ಲ ಕಡೆಯಲ್ಲಿ ಹೋಗಿ ನಿತೀಶ್ ಕುಮಾರ್ ಅವರು ಭಾಷಣ ಮಾಡಿದ್ದಾರೆ. ಸೊ ಇದನ್ನು ನೋಡಿದ ಮೇಲೆ ಕೂಡ ಅವರು ಈ ಥರ ಆರೋಪ ಒಂದೊಳ್ಳೆ ಮಾಡ್ತಾರೆ. ಆದರೆ ನನಗೆ ಬೇರೇನು ಹೇಳಲಿಕ್ಕಿಲ್ಲ. ಪಬ್ಲಿಕ್ಕಾಗಿ ಜನರೆಲ್ಲ ನೋಡಿದಾರಲ್ಲ ಇದ್ರ ಬಗ್ಗೆ. ನವೆಂಬರ್ ಪ್ರಾಯ ಆದ ನಂತರ ಮೊದಲು ಯಾವ ರೀತಿಯಲ್ಲಿ ನೀವು ಆ್ಯಕ್ಟಿವ್ ಆಗಿರ್ತೀರಿ ಅಷ್ಟು ಆ್ಯಕ್ಟಿವ್ ಆಗಲಿಕ್ಕೆ ಸ್ವಾಭಾವಿಕವಾಗಿ ಸಾಧ್ಯ ಇಲ್ಲ, ಮೊದಲು ಇದ್ದಷ್ಟು. ಇದ್ರ ಬಗ್ಗೆ ಹೇಳ್ತಾ ಇರ್ಬೋದೇನೋ. ಇದ್ರ ಜೊತೆಗೆ ಈಗ ನವೆಂಬರ್ 14ಕ್ಕೆ ಏನು ರಿಸಲ್ಟ್ ಬರ್ತಾ ಇದೆ, ನಿಮ್ಗೇನಾದ್ರು ಆತಂಕ ಇದೆಯಾ ಸರ್? ಯಾಕೆಂದರೆ ಸಹಜವಾಗಿ ಈ ಗಣಿತ, ರಾಜಕೀಯ ಲೆಕ್ಕಾಚಾರ ಇದೆಲ್ಲ ಒಂದು ಕಡೆಗಾದರೆ ಸಹಜವಾಗಿ ಒಂದು 20 ವರ್ಷದ ಬದಲಾವಣೆಗೂ ಕೂಡ ಬರ್ಬೋದು. ಹೀಗಾಗಿ ನೀವು ಯಾವ ರೀತಿ ತಯಾರಾಗಿದ್ದೀರಿ 14ಕ್ಕೆ, ಆ ಫಲಿತಾಂಶ ದಿನ ಯಾವ ರೀತಿ ತಯಾರಾಗಿದ್ದೀರಿ? ನಮ್ಮದು ಯಾವುದೇ ತಯಾರಿಲ್ಲ. ನಮ್ಮದು ಯಾಕಂದರೆ ನಾವು ವರ್ಷ ಇಡೀ ನಮ್ಮದು ಲೀಡರು ನಿತೀಶ್ ಕುಮಾರ್ ಅವರು ವರ್ಷ ಇಡೀ ಜನರದ್ದು ಕೆಲಸ ಮಾಡ್ತಾನೆ ಇರ್ತಾರೆ. ಅದರಲ್ಲಿ ರಿಸಲ್ಟ್ ಬಗ್ಗೆ ಅವರು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಇದು ಮುಸ್ಲಿಮ್ಸು ನಿಮಗೆ ಓಟ್ ಹಾಕೋದಿಲ್ಲ ಅಂತೇಳಿ. ನಿತೀಶ್ ಕುಮಾರು ಎಲ್ಲಕ್ಕಿಂತ ಜಾಸ್ತಿ ಮುಸ್ಲಿಮ್ಸ್ಗೋಸ್ಕರ ಇಲ್ಲಿ ಬಿಹಾರ್ನಲ್ಲಿ ಕೆಲಸ ಮಾಡಿರೋದು. ಅವರು ಭಾಳಷ್ಟು ಜನರು ನಿತೀಶ್ ಕುಮಾರ್ ಅವರಿಗೆ ಹೇಳ್ತಾರೆ, ನೀವು ಮುಸ್ಲಿಮ್ಸ್ ಬಗ್ಗೆ ಅವರು ಇಷ್ಟೆಲ್ಲ ನೀವು ಕೆಲಸ ಮಾಡ್ತೀರಿ, ಯಾಕೆ ಮಾಡ್ತೀರಿ? ನಿತೀಶ್ ಕುಮಾರ್ ಹೇಳ್ತಾರೆ, ಇದು ನನಗೆ ಜನರ ಬಗ್ಗೆ ಚಿಂತೆ, ಅದು ಅವರು ಓಟಿನ ಬಗ್ಗೆ ನನಗೆ ಚಿಂತೆ ಇಲ್ಲ, ನನಗೆ ಜನರ ಬಗ್ಗೆ ಚಿಂತೆ ಅಂತ. ಜನರು ಯಾವ ಕಮ್ಯುನಿಟಿಯವರಾಗಲಿ ಯಾವ ಜಾತಿಯವರಾಗಲಿ ಅದ್ರ ಬಗ್ಗೆ ಅವರು ಯಾವಾಗಲೂ ಕೂಡ ಇದು ಯಾವುದ್ರ ಬಗ್ಗೆ ಅವರು ಓಟಿನ ಬಗ್ಗೆ ತಲೆ ಕೆಡಿಸ್ಕೊಂಡು ಯಾವತ್ತೂ ಕೂಡ ಕೆಲಸ ಮಾಡಲಿಲ್ಲ. ಇದರ ಹಿಂದಿನ 2000 ಎಲೆಕ್ಷನ್ ಬಗ್ಗೆ ಕೂಡ ಹೇಳ್ತೀನಿ. ಅವರು ಬಿಹಾರ್ನಲ್ಲಿ ಪರಿಸರದ ವಿಷಯವನ್ನು ಇಟ್ಕೊಂಡು ಇಡೀ ವರ್ಷ ಪರಿಸರದ ಸಂಬಂಧಪಟ್ಟಾಗೆ ಅವರು ಯಾತ್ರೆ ಮಾಡಿದರು ಇಡೀ ಬಿಹಾರ್ನಲ್ಲಿ. ಜನರು ನಮ್ಮ ಪಾರ್ಟಿಯ ಲೀಡರ್ಗಳು ಹೇಳ್ತಾರೆ, ಇವ್ರಿಗೆ ಏನಾಗಿದೆ 2000 ಇಸ್ವಿ ಅಸೆಂಬ್ಲಿ ಇಲೆಕ್ಷನ್ ಬಗ್ಗೆ ನಾನು ಹೇಳ್ತಾ ಇರೋದು, ಏನಾಗಿದೆ ಇವರಿಗೆ ಇಲೆಕ್ಷನ್ ಹತ್ತಿರದಲ್ಲಿ ಬರ್ತಾಯಿದೆ, ಇವರು ಪರಿಸರದ ಬಗ್ಗೆ ಮಾತಾಡ್ತಾರೆ ಅಂತೇಳಿ. ಆ ಕಾರಣಕ್ಕೋಸ್ಕರ ಇವರಿಗೆ ವರ್ಷ ಇಡೀ ಇವರು ಕೆಲಸ ಮಾಡ್ತಾಯಿದ್ದಾರೆ. ಜನರಿಗೆ ಏನು ಕೆಲಸದ ಬಗ್ಗೆ ಇಚ್ಛೆ ಆದರೆ ಓಟ್ ಕೊಡ್ತಾರೆ, ಇಲ್ದಿದ್ರೆ ಕೊಡೋದಿಲ್ಲ. ಅದ್ರ ಬಗ್ಗೆ ನಾವೇನು ಅದ್ರ ಬಗ್ಗೆ ಚಿಂತನೆ ಮಾಡ್ಕೊಂಡಿಲ್ಲ ಯಾವತ್ತೂ ಕೂಡ. ಒಪಿನಿಯನ್ ಭಾಳ ಜನ ನನಗೆ ಫೋನ್ ಮಾಡ್ತಾರೆ, ನಿಮ್ಮದು ಇಷ್ಟು ಬರ್ತದೆ. ನನಗೆ ಅದ್ರ ಬಗ್ಗೆ ಏನು ಕೂಡ ಆಶ್ಚರ್ಯ ಕೂಡ ಆಗೋದಿಲ್ಲ ಅಥವಾ ಖುಷಿ ಕೂಡ ಏನೋ ಆಗುವಂಥದ್ದು ಏನಿಲ್ಲ. ನಮ್ಮದು ಕೆಲಸ ಮಾಡೋದು, ಅದನ್ನು ನಾವು ನಮ್ಮ ಲೀಡರ್ ಮಾಡ್ತಾಯಿದ್ದಾರೆ, ನಮ್ಮ ಪಾರ್ಟಿ ಅದನ್ನು ಮಾಡ್ತಾಯಿದೆ.